ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಅಷ್ಟೋತ್ತರ ಸದ್ಭಕ್ತರೇ, ಹರಿವಾಯು ಗುರುಗಳ ಅನುಗ್ರಹದಿಂದ ಇವತ್ತಿನ ನುಡಿ ಸ್ಮರಣೆ ನಮನ 387ನೇ ನುಡಿ ಸ್ಮರಣೆ ನಮನ. ಈ ಭಾಗದಲ್ಲಿ ದಾಸ ಸಾಹಿತ್ಯ ಪ್ರವರ್ತಕರಾದ ಶ್ರೀಪಾದರಾಜರ ಆರಾಧನೆ, ವಾದೀಂದ್ರ ತೀರ್ಥರ ಆರಾಧನೆ, ಸತ್ಯಾಭಿನವ ತೀರ್ಥರ ಆರಾಧನೆ ಕೂಡ ಬರ್ತಕ್ಕಂಥ ಅತ್ಯಂತ ಪುಣ್ಯ ಮಾಸ, ಪುಣ್ಯ ಪಕ್ಷ ಇರತಕ್ಕಂಥ ಒಂದು ಈ ಸಂದರ್ಭದಲ್ಲಿ, ಯಾಕಂತ ಹೇಳಿದ್ರೆ ನಾವು ಆಚಾರ್ಯರ ಪರಂಪರೆಯಲ್ಲಿ ನೋಡಿದಾಗ ಮಧ್ವಾಚಾರ್ಯರ ನಂತರ ಬಂದವರೇ ಪದ್ಮನಾಭ ತೀರ್ಥರು. ಅವರೇ ಸ್ಥಾಪಿಸಿದ ಮೊದಲನೆಯ ಮಠ ಅಂತ ಹೇಳಿದರೆ ಅದು ಶ್ರೀಪಾದರಾಜರ ಪೂರ್ವಾಶ್ರಮದ ಮಠ, ಅವರ ಒಂದು ಯತಿಗಳ ಮಠ. ಆ ಯತಿಗಳ ಭವ್ಯ ಪರಂಪರೆಯಲ್ಲಿ ಬಂದವರೇ ನಮಗೆ ಶ್ರೀಪಾದ ರಾಜರು. ಅವರ ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣ ಅಂತ ಹೇಳಿ, ಶೇಷಗಿರಿ ಅಂಥೇಳಿ ಅವರ ತಂದೆ ತಾಯಿಗಳು. ಅವರ ಒಂದು ಎಷ್ಟು ಅಬ್ಬೂರು ಅಂತಕ್ಕಂಥ ಗ್ರಾಮದಲ್ಲಿ ಅವರು ಜನಿಸ್ತಾರೆ. ಅಂದರೆ ಈಗಿನ ಚನ್ನಪಟ್ಟಣ ತಾಲೂಕಿಗೆ ಬರ್ತಕ್ಕಂಥ ಅಬ್ಬೂರು ಗ್ರಾಮದಲ್ಲಿ ನೀವು ಅಬ್ಬೂರ ಬ್ರಹ್ಮಣ್ಯ ತೀರ್ಥರ ಒಂದು ವೃಂದಾವನ ಕೂಡ ಅಲ್ಲಿ ನೋಡಬಹುದು. ಅಂಥ ಪವಿತ್ರ ಸ್ಥಳದಲ್ಲಿ ಅವರ ಜನನಾಗ್ತದೆ. ಸುವರ್ಣವರ್ಣ ತೀರ್ಥರ ಅವರಿಗೆ ಸನ್ಯಾಸಾಶ್ರಮ ಕೊಡ್ತಾರೆ. ಅದಾದ ನಂತರ ವಿಭೇಂದ್ರ ತೀರ್ಥರಲ್ಲಿ ಅವರು ತಮ್ಮ ಅಧ್ಯಯನ ಮುಂದುವರಿಸ್ತಾರೆ. ಒಂದು ಸಾರಿ ಕೊಪ್ಪರ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ರಘುನಾಥ ತೀರ್ಥರು ಇರ್ತಾರೆ. ವಿಭೇಂದ್ರ ತೀರ್ಥರು ತಮ್ಮ ಶಿಷ್ಯನನ್ನು ಕರ್ಕೊಂಡು ಬಂದು ಅವಾಗ ಕೇವಲ 7 ವರ್ಷ ಶ್ರೀಪಾದರಾಯ ಅಂತ ಹೇಳಿ ಕರಿತಾ ಇರ್ತಾರೆ. ಅವರ ಒಂದು ವಿದ್ಯೆಯಲ್ಲಿರ್ತಕ್ಕಂಥ ಪ್ರೌಢತೆ ನೋಡಿ ನಿಜವಾಗಲೂ ಅಲ್ಲಿರ್ತಕ್ಕಂಥ ವಿಭೇಂದ್ರ ತೀರ್ಥರು ಮತ್ತು ರಘುನಾಥ ತೀರ್ಥರು ಇಬ್ಬರೂ ಕೂಡಿ ಅವರಿಗೆ ಇನ್ನು ಮುಂದೆ ನೀನು ಶ್ರೀಪಾದರಾಯ ಅಲ್ಲ ಶ್ರೀಪಾದರಾಜರು ಅಂತ ಹೇಳಿ ಕೊಪ್ಪರ ನರಸಿಂಹದೇವರ ಸನ್ನಿಧಿಯಲ್ಲಿ ಅವರ ಸಮ್ಮುಖದಲ್ಲಿ ಅವರ ಅಂತಹ ಬಿರುದು ಕೊಡ್ತಾರೆ. ಇವತ್ತಿಗೂ ಶ್ರೀಪಾದರಾಯ ಅಂತೇಳಿ ಯಾರು ಅನ್ನೋದಿಲ್ಲ, ಶ್ರೀಪಾದರಾಜರು ಅಂತಾರೆ. ಯಾಕಂದರೆ ರಾಜರು ಕೊಟ್ಟಿರ್ತಕ್ಕಂಥ ಬಿರುದು ಅದು ಸಾಮಾನ್ಯ ಬಿರುದಲ್ಲ. ಯಾಕಂದರೆ ಮುಂದೆ ಸಾಳ್ವ ನರಸಿಂಹರಾಜು ಬಂದಂಥ ಬ್ರಹ್ಮಹತ್ಯೆ ದೋಷ ಹೋದಾಗ ಅವರಿಗೆ ಸಿಂಹಾಸನ ಮೇಲೆ ಕೂಡ ಕೂಡಿಸ್ತಾರೆ. ಹೀಗಾಗಿ ಮುಂದೆ ಬರ್ತಕ್ಕಂಥದ್ದು ಒಂದು ಜ್ಞಾನ ದೃಷ್ಟಿಯಿಂದ ನೋಡಿ ಅವರಿಗೆ ಶ್ರೀಪಾದರಾಜರು ಅಂತಕ್ಕಂಥ ಒಂದು ಬಿರುದನ್ನು ಇಬ್ಬರು ಯತಿ ಶ್ರೇಷ್ಠರು ಕೊಡ್ತಾರೆ. ಭವ್ಯ ಪರಂಪರೆ ಇವತ್ತು ನೋಡಿದರೆ ವೀರೇಂದ್ರ ತೀರ್ಥರು ಅಂತ ಹೇಳಿದ್ರೆ ಅವರ ಸ್ಮರಣೆ ಮಾಡಿದರೆ ಸಾಕು ನಮಗೆ ಅಷ್ಟು ತೃಪ್ತಿ ಸಿಗುತ್ತೆ. ಅದೇ